ಮಾಡಿ ಅದನ್ನು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಗಣ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಮಲೇಷಿಯಾದ ಎರಡನೇ ದಿವಸದ ವ್ಲಾಗ್. ಎರಡನೇ ದಿವಸ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ವ್ಲಾಗಲ್ಲಿ ನೋಡ್ಬೋದು. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಫುಲ್ಲು ಬ್ಯುಸಿಯಾಗಿದ್ದಾರೆ. ಏನಂತರಲ್ಲಿ ಅಂತಂದರೆ ಕ್ಯಾಬ್ ಬುಕ್ ಮಾಡೋದ್ರಲ್ಲಿ. ಈ ಕ್ಯಾಬ್ ಬುಕ್ ಮಾಡೋದಂತೂ ನನಗಂತೂ ಇದು ತುಂಬ ಫನ್ ಅನಿಸ್ತು. ಬಿಡ್ ಮಾಡೋದಂತೆ 3 ಥರ ಇರುತ್ತೆ ಆನ್ಲೈನಲ್ಲಿ. ಅದನ್ನು ಬಿಡ್ ಮಾಡೋದು, ನಾನು ಇಷ್ಟು ಕೊಡ್ತೀನಿ ಬರ್ತೀಯಾ ಬರಲ್ವಾ ಇಷ್ಟು ಕೊಡ್ತೀನಿ ಅಂತ. ಅದು ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಸೊ ಗಂಡ ಹೆಂಡತಿ ಇಬ್ಬರು ಬಿಡ್ ಮಾಡ್ತಿದ್ದಾರೆ ಯಾರು ಇಷ್ಟು ಕೊಡೋದು ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ ಒಂದು ಪ್ರಸಿದ್ಧವಾದ ಪ್ಲೇಸ್. ಇಟ್ಸ್ ಮೋಸ್ಟ್ ಏನಂತಾರೆ ಪವಿತ್ರವಾಗಿರೋ ಜಾಗ, ದೇವಸ್ಥಾನ ಬತ್ತು ಕೇವ್ಸ್. ಸ್ವಾಮಿ. ಓಕೆ, ಬತ್ತು ಕೇವ್ಸ್ ಅಂತ ಫೇಮಸ್ ಜಾಗ ಈ ಮಲೇಷಿಯಾಗೆ. ಸೊ ಅದಕ್ಕೆ ಹೋಗೋಣ, ನಾಳೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಇವತ್ತೇ ಹೋಗ್ತಾ ಇದ್ದೀವಿ. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ ಈ ಬ್ಲಾಗ್ನ ಕೊನೆಯವರೆಗೂ. ಹಲೋ 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 ಸೇ ಹಲೋ 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 ರೋಶ್ನಿ, ಹಲೋ. ನಾವೆಲ್ಲ ಒಂದು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ, ಅವರೆಲ್ಲ ಒಂದು ಕ್ಯಾಬಲ್ಲಿ ಬರ್ತಿದ್ದಾರೆ. ಇಲ್ಲಿ ಬಿಟ್ಟಿಂಗ್ ಅಂತ ಹೇಳಿದ್ನಲ್ಲ, ಕಮ್ಮಿ ಜನ ಹೋದರೆ ಒಂದು ರೇಟ್ ಅಂತೆ, ಜಾಸ್ತಿ ಜನ ಅಂದರೆ ಒಂದು ರೇಟ್ ಅಂತೆ. ಸೂಪರ್, ಬೇರೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇಂಟ್ರೆಸ್ಟಿಂಗ್ ಕತೆ ಎಲ್ಲ ಮುಂದುವರಿಯುತ್ತೆ. ಬಕ್ಕನ್ ಕೇವ್, ಆರ್ ವಿ ಗೋಯಿಂಗ್ ಫಾರ್ ಬಕ್ಕನ್ ಕೇವ್? ಬಟ್ಟು ಕೇವ್. It's going to be 100 steps. ಭಾರಿ ಗೊತ್ತು ಮೇಡಮ್. ಅಯ್ಯೋಯ್ಯೋ. You can feed birds and ಓಕೆ, we feed everyone. ಅಲ್ಲಿಗೆ ಹೋಗೋಣ, ತುಂಬ ಚೆನ್ನಾಗಿರುತ್ತೆ. ಓಕೆ, ಲೆಟ್ಸ್ ಗೋ. ರೆಡಿ ರೆಡಿ. ನಾವು ಹೋಗ್ತಿರೋವಂಥ ಜಾಗ ಬತ್ತು ಕೇವ್. ಅದು ಫೇಮಸ್ ಆದಂಥ ಒಂದು ಪ್ರಸಿದ್ಧವಾದ ಸ್ಪಾಟ್, ವಿಸಿಟಿಂಗ್ ಸ್ಪಾಟ್ ಇನ್ ಮಲೇಷ್ಯಾ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಎಷ್ಟೋ ತಡೆಗಳಾಗುತ್ತೆ. ಆದರೆ ನಮಗೆ ಅಲ್ಲಿ ಹೋಗೋಕ್ಕೆ ಟೈಮ್ ಸಿಕ್ತು. ಆ್ಯಕ್ಚುಲಿ ಅಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಟೈಮ್ ಸಿಕ್ತು ಹೋಗಲಿಕ್ಕೆ. ನಮ್ಮ ಫ್ರೆಂಡ್ಸೇ ಅಲ್ಲಿ ಕರ್ಕೊಂಡು ಹೋದರು. ತುಂಬಾ ಚೆನ್ನಾಗಿತ್ತು ಆ ಸ್ಪಾಟ್ ಎಲ್ಲ. ಅವ್ರ ಮನೆಯಿಂದ, ಅವರ ಅಪಾರ್ಟ್ಮೆಂಟಿಂದ ಒಂದು ಮೇ ಬಿ ಒಂದು ಹಾಫ್ ಆನ್ ಅವರಿಂದ ಒಂದು 45 ಮಿನಿಟ್ಸ್ ಡ್ರೈವ್ ಅಂತ ಅನ್ಕೊತೀನಿ. ಹಾಫ್ ಆನ್ ಅವರ್ ಅಂತ ಅನ್ಕೊತೀನಿ, ಯಾಕೆಂದರೆ ನಾವು ನಿದ್ದೆ ಮಾಡಿಬಿಟ್ಟಿದ್ವಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಬಟ್ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿತ್ತು. ಸಚ್ ಎ ಕಾಮಿಂಗ್ ಪ್ಲೇಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಎಷ್ಟು ಕಾಮಿಂಗ್ ಪ್ಲೇಸ್ ಅಂದರೆ ಯಾರೇ ಮಲೇಷ್ಯಾಗೆ ಹೋದರೂ ಈ ಜಾಗನ ಮಿಸ್ ಮಾಡದೆ ನೋಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಒಂದು ದೇವಸ್ಥಾನ ಅಂತ ಹೋಗ್ತೀವಿ, ಆದರೆ ಎಷ್ಟು ಒಳಗಡೆ ಕಾಮ್ನೆಸ್. ಮೇಲ್ಗಡೆ ಹತ್ತೋರಾದರೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಆ ಜಾಗಕ್ಕೆ. ನೀವು ಆ ಕಾಮಿಂಗ್ ಪ್ಲೇಸ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದರೆ ನೀವು ಆ ಸ್ಟೆಪ್ಸ್ನ ಕ್ಲೈಮ್ ಮಾಡಿಕೊಂಡು ಹೋಗಲೇಬೇಕು. ತುಂಬಾ ಕಾಮಿಂಗ್ ಪ್ಲೇಸ್. ನೀವು ಎಷ್ಟು ಒಂಥರ ಮನಸ್ಸಿಗೆ, ಮೈಂಡ್ಗೆ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಕೊನೆಯವರೆಗೂ ಈ ವ್ಲಾಗ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಎಷ್ಟು ಪಾರಿವಾಳಗಳು, ಪಿಜನ್ಸ್ ಇರುತ್ತೆ ಅಂತ ಅಂದರೆ ಅಲ್ಲಿ ಫೀಡ್ ಕೂಡ ಸಿಗುತ್ತೆ. ಅದನ್ನು ತೊಗೊಂಡು ನೀವು ಬೈ ಮಾಡಿ ಪಾರಿವಾಳಗಳಿಗೆಲ್ಲ ಫೀಡ್ ಮಾಡ್ಬೋದು. ಆ ಗಿಡಗಳಲ್ಲಿ ಕೂತಿದೆ ನೋಡಿ, ಆ ಮರದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಬ್ಬರು ಹೋಗಿ ಹಿಂಗೆ ಅಳ್ಳಾಡಿಸಿದ್ರೆ ಎಲ್ಲ ಎಷ್ಟು ಚೆಂದವಾಗಿರುತ್ತೆ. ಪಿಜನ್ಸ್ ಎಲ್ಲ ಹಾರೋ ಸಮಯ ಅಂತಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾವೆಲ್ಲ ಪಿಜನ್ಸ್ಗಳ ಜೊತೆ ಎಲ್ಲ ಆಟಾಡಿ ಫೀಡ್ ಮಾಡಿ ಬಂದಿದ್ದಂಥದ್ದು. ರೋಶ್ನಿ ಅಂತೂ ಎಷ್ಟು ಎಂಜಾಯ್ ಮಾಡಿದ್ಲು ಅಂತ ಅಂದರೆ ಅಲ್ಲಿ ಪಿಜನ್ಸ್ಗಳ ಜೊತೆ. ಅವಳು ಒಂದು ಪಿಜನ್ನ ಹಿಡ್ಕೊಂಡು ಬಿಡ್ತಾಳೆ, ಅದಂತೂ ಬ್ಯೂಟಿಫುಲ್ ಆಗಿತ್ತು. ಅದು ಫನ್ನಿಯಾಗಿ ಕೂಡ ಇತ್ತು. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ.
ಇಲ್ಲಿ ಹಿಡ್ಕೋ, ಆರ್ಸು. Also. ಹಿಂಗ್ ಹಿಡ್ಕೋ, ಹಿಡ್ಕೋ. Tightly, ಹಿಡ್ಕೋ, ಬಿಡ್ಬೇಡ. ಹಿಡ್ಕೋ ರೋಶ್ನಿ, ಬಿಡ್ಬೇಡ. ಕೈಯಲ್ಲಿ ಹಿಡ್ಕೊಳೆ, ಎರಡು ಕೈ ಹಿಡ್ಕೊಳೆ. ಆರಾಮಾಗಿ ಹಿಡ್ಕೋ, ಏನಾಗಲ್ಲ. ಪ್ರಾಣಿ ಅದೂನು. ಏನಾಗಲ್ಲ. ಮೊದಲು ಕೊಟ್ಟರೆ ಹೇಳ್ತಾರ. ಹಿಡ್ಕೋ. ಹಾಂ, ಆರಾಮಾಗಿ. ಈಗ ಆರ್ಸು. 1 2 3 ಹೊರಗಡೆ ಎಷ್ಟು ಬಿಸಿಲಿತ್ತು, ಎಷ್ಟು ಹ್ಯೂಮಿಡ್ ಇತ್ತು ಅಂತಂದರೆ ನಮ್ಗೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಪ್ಪ ಏನಕ್ಕೆ ಇಷ್ಟೊಂದು ಹ್ಯೂಮಿಡ್ ಅಂತಲೇ ಅನ್ನಿಸ್ತಾ ಇತ್ತು. ನೋಡಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವ್ರನ್ನ ನೋಡ್ತಿದ್ದಾಗೆ ಒಂದು ಥರ ಶಾಂತಿ, ಒಂದು ಥರ ನೆಮ್ಮದಿ, ಆ ಡಿವೋಷ್ನಲ್ ಫೀಲ್ ಬರುತ್ತೆ ನಿಮಗೆ ಆ ದೇವ್ರನ್ನ ನೋಡ್ತಿದ್ರೆ. ಇಲ್ಲಿಂದ ನೋಡಬೇಕಾದ್ರೇ ಅಷ್ಟು ಭಕ್ತಿ ಬರ್ತಾಯಿತ್ತು ನನಗೆ. ಆ ಸ್ಟೆಪ್ಸ್ಗಳು ನಿಮಗೆ ಕಲರ್ಫುಲ್ ಸ್ಟೆಪ್ಸ್ ತೋರಿಸ್ತೀನಿ. ಅಲ್ಲಿ ಎಷ್ಟು ಕಲರ್ಫುಲ್ ಸ್ಟೆಪ್ಸ್ ಇತ್ತು ಅಂತ ಅಂದರೆ ನಾನು ಕೌಂಟ್ ಮಾಡಿಲ್ಲ, ಮೇ ಬಿ ಸಮ್ ನಂಬರ್ಸ್ ಇರ್ಬೋದು ಸ್ಟೆಪ್ಸ್ಗಳೆಷ್ಟು ಅಂತ. ಅದ್ರ ಒಳಗೆ ಹೋದಾಗ ಸ್ಟೆಪ್ಸ್ ಹತ್ಕೊಂಡು ಹೋದಾಗ ನಮಗೆ ತಿರುಪತಿಯಲ್ಲಿ ಯಾವ ರೀತಿ ಫೀಲ್ ಆಗುತ್ತೆ ಆ ದೇವ್ರನ್ನ ನೋಡಿದಾಗ, ಅದೇ ಥರ ಒಂದು ಫೀಲ್ ಬಂತು ನಮಗೆ ಈ ಸುಬ್ರಹ್ಮಣ್ಯ ಸ್ವಾಮಿ ಬತುಕೇವ್ಗೆ ಹೋದಾಗ. ಆ ಸ್ಟೆಪ್ಸ್ಗಳು ತುಂಬ ಒಂಥರ ಫ್ಲ್ಯಾಟಾಗಿ ಇದ್ದಿದ್ದಂಥದ್ದು. ಹತ್ಬೇಕಾದ್ರೆ ಅಂದರೆ ತುಂಬ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಆಗುತ್ತೆ, ಹತ್ಬೇಕಾದ್ರೆ ಮಂಡಿ ನೋವಿರೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಎಷ್ಟೋ ಜನ ಅಷ್ಟು ಕಷ್ಟಪಟ್ಕೊಂಡು ಕೂಡ ಹೋಗೋವಂಥದ್ದು ಅಲ್ಲಿಗೆ. ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ವಿಟೇಷನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮ ಮಲೇಷ್ಯಾದ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇದು ಏನಂತ ಅಂದರೆ ಆ ಬೆಟ್ಟದಲ್ಲಿ ಕೊರೆದು ಮಾಡಿರೋದಲ್ಲ, ಅದಾಗೆ ಆಗಿರೋದಂತೆ. ಈ ದೇವಸ್ಥಾನ ಅದಾಗೆ ಸೃಷ್ಟಿಯಾಗಿರೋವಂಥದ್ದು, ಕೊರೆದು ಯಾರೂ ಮಾಡಿಲ್ಲ. ಜಸ್ಟ್ ರಿನೋವೇಷನ್ಸ್ ಸಮ್ ವರ್ಕ್ ನಡೀತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ವಾವ್ ಅನ್ನೋ ಮೂಮೆಂಟೇ ಇತ್ತು ನಮಗೆ. ದೇವಸ್ಥಾನ ಅದೆಲ್ಲನೂ ಇವ್ರು ರಿನೋವೇಟ್ ಮಾಡಿ ಕಂಬ ಅದನ್ನೆಲ್ಲ ನಿಲ್ಲಿಸಿರೋ ಅಂಥದ್ದು, ಇದನ್ನೆಲ್ಲ ಇವರೇ ಮಾಡಿರೋ ಅಂಥದ್ದು. ಬಟ್ ನ್ಯಾಚುರಲ್ ಎಫೆಕ್ಟ್ ಯಾವ ರೀತಿ ಇತ್ತು ಅಂತಂದರೆ ಬೆಟ್ಟದಲ್ಲಿ ಕೊರೆದು ಆಗಿರೋ ಅಂಥದ್ದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಆಯುಧ, ಅದಕ್ಕೆ ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ಮಲೇಷಿಯನ್ ತಮಿಳಿಯನ್ಸ್ ಇಲ್ಲಿ ಪೂಜೆ ಮಾಡುವಂಥದ್ದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು, ಅಭಿಷೇಕಗಳನ್ನೆಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದಿದ್ದಂಥದ್ದು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಹೋಗಿದಂಥ ಎಲ್ಲ ಜನಗಳನ್ನೂ ಎಷ್ಟು ಚಂದವಾಗಿ ಟ್ರೀಟ್ ಮಾಡಿ ಪ್ರಸಾದ ಕೊಟ್ಟು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಆ ಬೆಟ್ಟದಲ್ಲಿ ಎಷ್ಟು ಚಂದವಾಗಿ ಉದ್ಭವ ಆಗಿರೋವಂಥ ಆ ದೇವಸ್ಥಾನ ನೋಡಿ ತುಂಬಾ ಖುಷಿ ಆಯಿತು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿ ಒಂದು ಭಕ್ತಿಪೂರ್ವಕವಾದ ಒಂದು ಏನಂತ ಹೇಳ್ತಾರೆ, ಒಂದು ಡಿವೋಷ್ನಲ್ ಫೀಲ್ ಬಂತು ನಮಗೆ.
ಈ ದೇವಸ್ಥಾನ ಲೈಮ್ ಸ್ಟೋನ್ ಕೇವ್ ನ್ಯಾಚುರಲ್ ಆಗಿ ಆಗಿರೋವಂಥ ದೇವಸ್ಥಾನ. ಇವರು ಬಿಲ್ಡ್ ಮಾಡಿರೋವಂಥ ದೇವಸ್ಥಾನ. ಎಷ್ಟು ಕಾಮ್ನೆಸ್ ಆಗಿತ್ತು ಅಂತ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮತ್ತು ಆ ಸುಬ್ರಹ್ಮಣ್ಯ ಸ್ವಾಮಿನ ನೋಡ್ತಾ ಇದ್ದಾಗೆ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಮಲೇಷಿಯನ್ ತಮಿಳಿಯನ್ಸ್ ಪೂಜೆ ಮಾಡುವಂಥ ಜಾಗ ಇದು. ವಾಹನ ಸುಬ್ರಹ್ಮಣ್ಯನ ವಾಹನ ನವಿಲು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಈ ಕಾಮ್ನೆಸ್ ಜಾಗ ಯಾವ ರೀತಿ ಇರುತ್ತೆ, ಮುಂದೆಲ್ಲ ಯಾವ ರೀತಿ ಬರುತ್ತೆ ಈ ವ್ಲಾಗ್ ಅಂತ ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಅಲ್ಲಿ ಮಂಕಿಗಳಂತೂ ಎಷ್ಟು ಇದ್ದಾವೆ ಅಂತ ಅಂದರೆ ನೀವು ತಿನ್ನೋ ಐಟಮ್ಸ್ ಏನಾದ್ರು ತೊಗೊಂಡೋದ್ರೆ ಒಂದು ಚೂರು ನಿಮ್ಮ ಕೈಯಲ್ಲಿ ಬಿಡಲ್ಲ, ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಬಾಲಿಯಲ್ಲೂ ಇದೇ ಥರ ಒಂದು ಮಂಕಿ ಫಾರೆಸ್ಟಲ್ಲಿ ಹೋದಾಗ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಇಲ್ಲೂ ಅಷ್ಟೇ ತುಂಬಾ ಮಂಕಿಗಳಿದ್ದಾವೆ. ಅದ್ರ ಜೊತೆ ಒಂದು ಫನ್ ಪಾರ್ಟ್ ನೋಡಿದ್ರಿ ನೀವಾಗಲೇ, ತುಂಬ ಖುಷಿ ಆಯಿತು. ಅದು ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರ್ಯಾಕ್ಟಿವ್ ಆಗಿತ್ತು ಆ ಮಂಕಿ. ಸೊ ಅದನ್ನೆಲ್ಲ ನೋಡಿಕೊಂಡು ಕೆಳಗೆ ಬಂದ್ವಿ. ಕೆಳಗೆ ಬಂದಾಗ ಎಷ್ಟು ಚಂದವಾಗಿ ದೇವಸ್ಥಾನಗಳಿದ್ವು ಅಂತ ಅಂದರೆ ಅಮ್ಮ ಮಹಾಲಕ್ಷ್ಮಿ, ದುರ್ಗಾ ಮಾತೆ ಅದು ದೇವಸ್ಥಾನ, ಮತ್ತು ಶಿವ ದೇವಸ್ಥಾನ, ಗಣಪತಿ ದೇವಸ್ಥಾನ ಅದೆಲ್ಲ ಇತ್ತು. ಸುಮಾರು ದೇವಸ್ಥಾನಗಳು ಅಕ್ಕಪಕ್ಕನೇ ಇದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಎಷ್ಟು ಗ್ರೇಸ್ಫುಲ್, ಎಷ್ಟು ಪವರ್ಫುಲ್ ಆಗಿರೋವಂಥ, ನೋಡ್ತಿದ್ದಾಗೇ ತುಂಬಾ ಇಷ್ಟ ಆಗುವಂಥ ದೇವಸ್ಥಾನಗಳು. ಅಲ್ಲಿ ಎಷ್ಟು ಕಲರ್ಫುಲ್ಲಾಗಿ, ನೀವು ತಮಿಳ್ನಾಡು ಸೈಡ್ ಹೋದಾಗ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ದೇವಸ್ಥಾನಗಳು, ಅದೇ ಥರನೇ ಇತ್ತು ಇಲ್ಲೆಲ್ಲನೂ. ಸೊ ಇಲ್ಲೊಂದು ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಐ ಥಿಂಕ್ ಮಹಾಕಾಳಿ ದೇವಸ್ಥಾನ ಅದು. ಆ ಮಹಾಕಾಳಿ ದೇವಸ್ಥಾನ ನೀವು ಹೋಗಿ ಹಿಂಗೆ ಎಂಟ್ರಿ ಆಗ್ತಿದ್ದಾಗೇ ಯಾವ ರೀತಿ ಅಂದರೆ ಒಂದು ಸ್ಮೋಕ್ ಎಫೆಕ್ಟ್ ಕೊಟ್ಟಿರ್ಬೋದು ಅವರು, ಅದನ್ನು ತೋರಿಸ್ತೀನಿ ನಿಮಗೆ. ಆ ಎಫೆಕ್ಟ್ ಯಾವ ರೀತಿ ಅಂತಂದರೆ ಆ ತಾಯಿ ಎದ್ದು ಬರ್ತಿದ್ದಾಳೇನೋ, ಬಂದು ನಮ್ಮನ್ನ ಕಾಪಾಡ್ತಾಳೇನೋ ಅನ್ನೋ ಥರನೇ ಇರುತ್ತೆ, ನಮ್ಮ ಮೊರೆಯನ್ನು ಕೇಳ್ತಿದ್ದಾಳೇನೋ ಅನ್ನೋ ಥರನೇ ಇತ್ತು. ತುಂಬಾ ಖುಷಿ ಆಯಿತು. ಒಂಥರ ಎಷ್ಟು ಪವರ್ಫುಲ್ ಆಗಿತ್ತು ಆ ದರ್ಶನ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಮೋಸ್ಟ್ ವಿಸಿಟಬಲ್ ಪ್ಲೇಸ್ ಅದು, ಅಂದರೆ ಅಲ್ಲಿ ಹೋಗ್ಬೇಕು ನೀವು, ತುಂಬಾ ಖುಷಿ ಆಗುತ್ತೆ. ಒಂಥರ ಎನರ್ಜಿ ಕೊಡುವಂಥ ನೋಡಿ ಇದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಗೊತ್ತಿಲ್ಲ, ಆದರೆ ನೀವು ಅಲ್ಲೇ ನಿಂತಾಗ ತುಂಬಾ ಎನರ್ಜಿ ಬರುವಂಥ ದೇವಸ್ಥಾನ ಇದು. ನನಗೆ ಫಸ್ಟು ಹಿಂಗೆ ನೋಡಿದ ತಕ್ಷಣ ತುಂಬಾ ಮನಸ್ಸಿಗೆ ಹತ್ರವಾದಂಥ ದೇವಸ್ಥಾನ ಇದು. ಸೊ ಯಾರ್ಯಾರು ಮಲೇಷ್ಯಾಗೆ ಹೋಗ್ತೀರಾ ಈ ಸ್ಪಾಟ್ನ ಮಾತ್ರ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ. ಇನ್ನು ಯಾವ್ಯಾವ ರೀತಿ ಇತ್ತು ಈ ವ್ಲಾಗ್ ಅಂತ ನೀವು ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಇಲ್ಲಿ ಮಲೇಷ್ಯಾದಲ್ಲಿ ಯಾವ ರೀತಿ ಅನಿಸ್ತು ಅಂದರೆ ನಾವು ಇಂಡಿಯಾದಲ್ಲೇ ಇದ್ದೀವೇನೋ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಶನೇಶ್ವರ ಟೆಂಪಲ್ ಕೂಡ ಸಪ್ರೇಟ್ ಆಗಿತ್ತು. ಅಲ್ಲಿ ಹೂವುಗಳು ಎಷ್ಟು ಚಂದವಾಗಿ ಸಿಗುತ್ತೆ. ನಮ್ಮ ಆಸ್ಟ್ರೇಲಿಯಾದಲ್ಲಿ ಏನೂ ಈ ಥರ ಸಿಗಲ್ಲ, ಅದೇ ಬೇಜಾರು. ಇಲ್ಲಿ ಎಲ್ಲ ಥರದ್ದು ಸಿಗೋವಂಥದ್ದು ನಮ್ಮ ಇಂಡಿಯಾದಲ್ಲೇ ಇದ್ದೀವೇನೋ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲಿಂದ ನಾವು ಹೊರಟ್ವಿ, ಒಂದು ಸ್ಪೆಷಲ್ ಏನಾದ್ರು ತಿನ್ನೋಣ ಅಂತ ಹೊರಟ್ವಿ. ಅದು ನಮ್ಮ ಫ್ರೆಂಡ್ ಫೇವ್ರೆಟ್ ಹೈಪ್ ಕೊಟ್ಟಿದ್ದಂಥ ಡಿಶ್. ಅದೇನು ಡಿಶ್ಶು ಅಂತ ನೋಡ್ತಾ ಇರಿ. ಹೆಂಗೆ ಓಡಿದ್ದು ನಾನೇ ಫಸ್ಟ್ ಬಂದಿದ್ದು, ನೋಡ್ತೀವಿ ಓಡಿದ್ರೆ ಏನಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಕೊಂಡ್ ಬಂದ್ರಿ? ಬಿರಿಯಾನಿಗೋಸ್ಕರ ಸಿಗ್ಲಿಲ್ಲ ಅಂದ್ರೆ ಬೈಕೋತೀನಿ ಎಲ್ಲ. ಬಿರಿಯಾನಿ ಮೋಸ್ಟ್ಲಿ ಮೇಡಮ್ ಅವ್ರ ಜೀವನದಲ್ಲಿ ಇಷ್ಟೊಂದು ಭಾಷೆ ಓಡಿಸಿದೆ, ಬಸ್ಗೋಸ್ಕರನೇ ಓಡಿಸಿದೆ.
ಈ ಡಿಶ್ನ ತಿನ್ನಕ್ಕೆ ನಾವೆಲ್ಲ ಯಾವ ಸಾಹಸ ಮಾಡಿದ್ವಿ, ಮತ್ತು ಟ್ರಾಮಲ್ಲಿ ಅಪ್ಸ್ಟೇರ್ಸ್ ಅಲ್ಲಿ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಯಾವ ಸಾಹಸ ಮಾಡಿದ್ವಿ, ಮತ್ತು ಅಲ್ಲಿ ಹೋಗ್ತಾ ಇರೋ ರೂಟಲ್ಲಂತೂ ಎಷ್ಟು ವೆರೈಟಿ ಫ್ರೆಶ್ ತರಕಾರಿಗಳಿದ್ವು ಅಂತ ಎಲ್ಲ ಇಲ್ಲಿ ನೋಡ್ಬೋದು. ಮತ್ತು ಸ್ಪೆಷಲ್ ಸ್ಪೀಕರ್ ಒಬ್ಬರು ಬರ್ತಿದ್ದಾರೆ, ಅವ್ರು ಹೇಳ್ತಾರೆ ನಿಮಗೆ ನಾವು ಯಾವ ಸಾಹಸ ಮಾಡಿದ್ವಿ ಅಂತ. ನಾವು ಬಸ್ಗೆ ಹೋಗೋಕ್ಕೆ ಜೋರಾಗಿ ಹೇಳ್ಬೇಕು. ನಾವು ಬಸ್ ಹೋಗೋಕ್ಕೆ ಎಷ್ಟೊಂದು ಹರಾಸರ ಮಾಡಿದ್ವಿ ಅಂದರೆ ನಾವು ಎಷ್ಟೊಂದು ಹಿಂಗೆ ರನ್ ಮಾಡಿದ್ವಿ, ಓದ್ವಿ, ಎಲ್ಲ ಮಾಡಿದ್ವಿ. ಫೈನಲಿ ನಾವು ನಾವು ಸಿಗ್ತೀವಿ ಬಸ್ಗೆ. ಈಗ ಬಿರಿಯಾನಿ ಅಲ್ಲಿ ಹೈದ್ರಾಬಾದ್ ದಮ್ ಬಿರಿಯಾನಿ ಅಂತೆ. ಆ ಸ್ಪಾಟು ಎಲ್ಲ ಏರಿಯಾ ಹೆಸರೆಲ್ಲ ನಮಗೆ ಗೊತ್ತಿಲ್ಲ, ಬಟ್ ಅಲ್ಲಿ ನಿಮಗೆ ಮಲೇಷ್ಯಾದಲ್ಲಿ ಇರೋವಂಥ ಸ್ಪಾಟು. ನಿಮಗೆ ಆ ಸ್ಪಾಟ್ ಹೆಸರು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡೋ ಮುಖಾಂತರ ಕೇಳಿ ಯಾವ ಸ್ಪಾಟ್ ಅಂತ ನಾನು ನನ್ನ ಫ್ರೆಂಡ್ನ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಆ ದಮ್ ಬಿರಿಯಾನಿ ತಿನ್ನೋಕ್ಕೆ ಎಷ್ಟು ಓಡಿದ್ವಿ ಅಂತ ಅಂದರೆ, ಹೋಗಿ ನಮ್ಮ ಫ್ರೆಂಡು ಅವ್ರು ತಿನ್ನೋದು ನೋಡೇ ನಮಗೆ ಕಣ್ಣು ತುಂಬೋಯ್ತು. ಆ ರೇಂಜಲ್ಲಿ ಎಂಜಾಯ್ ಮಾಡಿದ್ರು, ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಸಚಿನ್ ಕೀಪ್ ಗೋಯಿಂಗ್, ಹೀಗೆ ಬ್ಯಾಟಿಂಗ್ ಆಡ್ತಾಯಿರಿ ಅಂತ ಹೇಳ್ತೀನಿ. ತುಂಬಾ ಇಷ್ಟಪಡ್ತಾರೆ ಬಿರಿಯಾನಿನ. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಒಂದು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಹಂಗೆ ಒಂದು ವಾಕ್ ಹೋಗ್ತಾ ಇದ್ವಿ. ಆ ಸ್ಟ್ರೀಟಲ್ಲೆಲ್ಲ ವಾಕ್ ಮಾಡಿಕೊಂಡು ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದಿದ್ದಂಥದ್ದು. ತುಂಬಾ ಚೆನ್ನಾಗಿತ್ತು ಆ ಸ್ಟ್ರೀಟ್ ವಾಕ್ ಎಲ್ಲ. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ಮತ್ತು ನಾರ್ಮಲ್ ಸ್ಟೋರ್ ಅಂದರೆ ಇಲ್ಲಿ ಚಿಲ್ಲರೆ ಅಂಗಡಿ ಅಂತ ಹೇಳ್ತಾರಲ್ಲ, ಆ ಥರ ಸ್ಟೋರ್ಸ್ ಎಲ್ಲ ಅಲ್ಲಿ ಯಾವ ರೀತಿ ಇರುತ್ತೆ, ಅಲ್ಲಿ ಎಷ್ಟು ಚೆನ್ನಾಗಿ ಸೆಟ್ಲಾಗಿದ್ದಾರೆ ಅಂತಂದರೆ ಇಂಡಿಯನ್ಸ್, ತಮಿಳಿಯನ್ಸ್, ಇಂಡಿಯನ್ಸ್ ಅಂತ ಅನ್ಕೊತೀನಿ. ಅವರು ಇಲ್ಲ ಎಷ್ಟೋ ವರ್ಷಗಳಿಂದ ಅಲ್ಲೇ ಇದ್ದು ಅವರು ರೆಸಿಡೆಂಟ್ ಆಗಿರೋವಂಥದ್ದು ಮಲೈ ಪೀಪಲ್ ಕೂಡ ಇರ್ತಾರೆ ಅಲ್ಲಿ. ನೋಡೋಕ್ಕೆ ಸೇಮ್ ಇಂಡಿಯನ್ಸ್ ಥರನೇ ಇರ್ತಾರೆ, ಬಟ್ ಅವರು ಮಲಾಯಿ ಅಂದರೆ ತಮಿಳ್ ಕೂಡ ಮಾತಾಡ್ತಾರೆ, ಮತ್ತು ಮಲಾಯಿ ಕೂಡ ಮಾತಾಡುವಂಥದ್ದು. ಮತ್ತು ಆನಂದ ಭವನ್ ಅಲ್ಲೆಲ್ಲ ನಾವು ಟ್ರೈ ಮಾಡಲಿಲ್ಲ ಫುಡ್ಡು ಆ್ಯಕ್ಚುಲಿ. ಇದು ಚಿಲ್ಲರೆ ಅಂಗಡಿ ಅಂತ ಹೇಳಿದ್ನಲ್ಲ, ಇಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ನಾವು ಒಂದು ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದಂಥದ್ದು, ಅಂದರೆ ಒಂದು ಐಟಮ್ನ ತೊಗೊಂಡು ಬಂದಿದ್ದಂಥದ್ದು ಮಾಡ್ರನ್ ಸ್ಟೋರ್ ಅಂತ. ಸೇಮ್ ಇಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ನೀವು ಒಂದು ಸ್ಟೋರ್ಗೆ ಹೋಗ್ತೀರಾ ಅದೇ ಥರ. ಮತ್ತು ಬೆಲ್ಲ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಬೆಲ್ಲ ನೋಡಿ ಈ ಥರದ್ದು ಸಿಗಬಾರ್ದಿತ್ತ ಆಸ್ಟ್ರೇಲಿಯಾದಲ್ಲಿ, ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತಿತ್ತಲ್ಲ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು ಆ ಏರಿಯಾ, ಸ್ಟ್ರೀಟ್ ವಾಕು ಅದನ್ನೆಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಬೇಕು ನಮ್ಮನ್ನ. ಇನ್ನೂ ಹೆಚ್ಚಾಗಿ ವ್ಲಾಗ್ಸ್ನ ಮಾಡಲಿಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವ್ಲಾಗ್ನ ನೋಡಿದಾಗ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಒಬ್ಬೊಬ್ರಿಗೆ ಮಲೇಷ್ಯಾಗೆ ಹೋಗೋಕ್ಕಾಗತ್ತೆ ಅಂದರೆ ಬೇರೆ ಕಂಟ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಇದ್ರ ಮುಖಾಂತರ ನೀವು ಕೂಡ ನೋಡ್ಬೋದು ಅನ್ನೋ ನನ್ನ ಆಸೆ. ಸೊ ಇಲ್ಲಿವರೆಗೂ ಈ ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.